ನಾಳೆಯ ಹಾಜರಾತಿಗೆ ಇವತ್ತೇ ಆಸ್ಪತ್ರೆ ಸಿಬ್ಬಂದಿ ಸಹಿ ಹಾಕಿದ್ದಾರೆ. ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಹೊಸಪೇಟೆ ನಗರದಲ್ಲಿರುವಂಥ 100 ಬೆಡ್ ಸರ್ಕಾರಿ ಆಸ್ಪತ್ರೆ ನೋಡಿ. ನಾಳೆ ನಾನು ಬರಬೇಕಪ್ಪ, ನಾನಿವತ್ತು ಬೆಳಿಗ್ಗೆ ಬಂದರೆ ತಕ್ಷಣಕ್ಕೆ ಹೋಗಿ ಹಾಜರಿ ಪುಸ್ತಕ ತೆಗೆದು ಸೈನ್ ಮಾಡಿದ್ರೆ ಅವತ್ತಿನ ಅಟೆಂಡೆನ್ಸ್ ಬೀಳುತ್ತೆ. ನಾಳೆ ಡೇಟಿಗೆ ಇವತ್ತು ಸಹಿ ಮಾಡಿಬಿಟ್ರೆ ಅಂದರೆ ಇದು ಕಳ್ಳಾಟ. ಈ ಕಳ್ಳಾಟ ಅದು ಎಷ್ಟು ದಿನದಿಂದ ನಡೀತಾ ಇತ್ತೋ ಗೊತ್ತಿಲ್ಲ, ಬಟ್ ಆ ಕಳ್ಳಾಟ ಇದೀಗ ಬಯಲಾಗಿದೆ. ಅದು ಕೂಡ ಲೋಕಾಯುಕ್ತರ ಕಣ್ಣಿಗೆ ಇದು ಬಿದ್ದಿದೆ. ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಉಪ ಲೋಕಾಯುಕ್ತ ಬಿ ವೀರಪ್ಪ. ಆಸ್ಪತ್ರೆಯ ಸ್ವಚ್ಛತೆ ಹಾಗೂ ಸಿಬ್ಬಂದಿ ಹಾಜರಾತಿಯ ಪುಸ್ತಕ ಪರಿಶೀಲನೆ ಮಾಡಿದ್ದಾರೆ. ನಾಳೆಯ ಹಾಜರಾತಿಗೆ ಅಡ್ವಾನ್ಸ್ ಆಗಿ ಇವತ್ತೇ ಸಹಿ ಮಾಡಿರೋದು ಬೆಳಕಿಗೆ ಬಂದಿದೆ. ಸರ್ಕಾರಿ ಆಸ್ಪತ್ರೆಯ ಡಿ ಗ್ರೂಪ್ ನೌಕರನ ಕಳ್ಳಾಟ ಬಯಲಾಗಿದೆ. ಹೀಗೆ ಮಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಬಯೋಮೆಟ್ರಿಕ್ ಯಂತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಖಾಸಗಿ ಕಚೇರಿಗಳಲ್ಲಂತೂ ಬಯೋಮೆಟ್ರಿಕ್ ಎಂಟ್ರಿ ಇಸ್ ಕಂಪಲ್ಸರಿ, ಮ್ಯಾಂಡೇಟ್ರಿ. ಸರ್ಕಾರಿಯಲ್ಲೂ ಕೂಡ, ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಈ ರೀತಿ ಕಳ್ಳಾಟಗಳು ನಡೆಯುತ್ತೆ ಅನ್ನುವ ಕಾರಣಕ್ಕಾಗಿ ಯಾಂತ್ರಿಕ ಸ್ವರೂಪದ ಹಾಜರಾತಿ ಇದೆ. ಆದರೆ ಇನ್ನೂ ಕೆಲವು ಕಡೆ, ಕೆಲವು ವಿಭಾಗಗಳಲ್ಲಿ ಹಾಜರಾತಿ ಪುಸ್ತಕಕ್ಕೆ ಹಳೆಯ ಸಾಂಪ್ರದಾಯಿಕ ಮಾದರಿಯಲ್ಲಿಯೇ ಸಹಿ ಮಾಡುವಂಥ ವ್ಯವಸ್ಥೆ ಇದೆ. ನೋಡಿ, ನಾಳೆ ಕರ್ತವ್ಯಕ್ಕೆ ಬರುವಂಥವರು ಇವತ್ತೇ ಸಿಗ್ನೇಚರ್ ಹಾಕ್ಬಿಟ್ಟಿದ್ದಾರೆ ಅಂದರೆ ನಾಳೆ ಬಂದರೂ ಆಯಿತು, ಬಂದಿಲ್ಲ ಅಂದರೂ ಆಯಿತು. ನಾಳೆ ಬಂದಿಲ್ಲ ಆದರೂ ಕೂಡ ಅವರು ಕೆಲಸಕ್ಕೆ ಬಂದಿದ್ದಾರೆ ಅಂತಲೇ ಲೆಕ್ಕ. ಸೊ ಇಂಥ ಕಳ್ಳಾಟ ಹೊಸಪೇಟೆಯಲ್ಲಿ ನಡೆದಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಹಳೆ ಕಾಲದಲ್ಲಿ ಹಿಂಗೆ ಆಗ್ತಿತ್ತೇನೋ, ಬಯೋಮೆಟ್ರಿಕ್ ಎಂಟ್ರಿ ಬಂದ ನಂತರದಲ್ಲಿ ಇಂಥ ಕಳ್ಳಾಟಗಳನ್ನು ನಿಯಂತ್ರಣ ಮಾಡೋದಕ್ಕೆ ಆಗಿದೆ, ಸ್ವಲ್ಪ ಮಟ್ಟಿಗಾದರೂ ಆಗಿದೆ. ಬಟ್ ಈ ಪ್ರಕರಣ ನೋಡ್ತಾ ಇದ್ರೆ ಇನ್ನೂ ಕೆಲವು ವಿಭಾಗಗಳಲ್ಲಿ ಅಂಥದ್ದಾಗಿಲ್ಲ. ಏನಿದು ಪ್ರಕರಣ, ಏನು ಸಮಜಾಯಿಷಿ ಕೊಟ್ಟಿದ್ದಾರೆ? ಖಂಡಿತವಾಗ್ಲೂ ದರ್ಶಸ್, ಯಾಕಂದ್ರೆ ಒಬ್ರು ನೌಕರರಷ್ಟರು ದಿನಂಪ್ರತಿ ಬರಬೇಕು. ಬೆಳಗ್ಗೆ 10 ಗಂಟೆಗೆ ಬಂದ ಮೇಲೆ ಡ್ಯೂಟಿಗೆ ಹಾಜರಾದ ತಕ್ಷಣ ಅಲ್ಲಿ ಸಹಿ ಮಾಡಿ ಕರ್ತವ್ಯ ನಿಭಾಯಿಸುವಂತಹದ್ದು ಕಾನೂನು ಕೂಡ ಇದೆ, ಅದನ್ನ ಅವ್ರು ಪಾಲನೆ ಮಾಡಬೇಕಾಗಿದೆ. ಆದ್ರೆ ನಾಳೆ ಹಾಜರಾತಿಯನ್ನ ಹಿಂದೆ ಹಾಕಿರುವಂತಹ ಒಬ್ಬ ಅಧಿಕಾರಿ, ಡಿ ಗ್ರೂಪ್ ನ ನೌಕರರು ಕೂಡ ಹೌದು, ಈತನನ್ನ ದಿಢೀರ್ ಅಂತ ಹೇಳ್ಬಿಟ್ಟು ವೀರಪ್ಪ, ಲೋಕಾಯುಕ್ತರಾಗಿರುವಂತಹ ಬಿ ವೀರಪ್ಪ ಅವರು ಸರ್ಕಾರ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿರುವಂತ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳಿಗೆ ಕೇಳ್ತಾರೆ, ನಿಮ್ಮ ಹಾಜರಾತಿ ತಗೊಂಡ್ ಬನ್ನಿ, ಆಸ್ಪತ್ರೆಯಲ್ಲಿ ಎಷ್ಟು ಜನ ನೌಕರರು ಸರಿಯಾಗಿ ಕೆಲಸಗಳನ್ನ ಮಾಡ್ತೀರಿ, ಎಷ್ಟು ಜನ ರಜೆಗಳನ್ನ ಹಾಕ್ತೀರಿ ಅಂತ ಚೆಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾಳೆಯ ಹಾಜರಾತಿ ಅಂದ್ರೆ ಇಂದು ಕೆಲಸಕ್ಕೆ ಇದ್ದು ನಾಳೆ ದಿನನೇ ಅಡ್ವಾನ್ಸ್ ಆಗಿ ಸೈನ್ ಮಾಡಿರುವಂತದ್ದು ಕೂಡ ಅವರ ಕಣ್ಣಿಗೆ ಕೂಡ ಬಿದ್ದಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿರ್ಬೋದು, ನರ್ಸ್ ಆಗಿರ್ಬೋದು, ಈ ಡಿ ನೌಕರು ಏನಿತ್ತು ಈ ಆಸ್ಪತ್ರೆಯಲ್ಲಿ ಎಷ್ಟು ಜನ ಸರಿಯಾಗಿ ಬರ್ತಾ ಇದ್ರು ಇಲ್ಲ ಅನ್ನುವಂಥದ್ದು ಸಾಕಷ್ಟು ಉಪ ಲೋಕಾಯುಕ್ತರಾಗಿರುವಂತಹ ಬಿ ವೀರಪ್ಪ ಅವರಿಗೆ ಒಂದು ಮಾಹಿತಿಯನ್ನ ನೀಡಿದ್ರು. ಯಾಕೆ ಇದು ಇವತ್ತಿನ ಘಟನೆ ಅಲ್ಲ, ಸುಮಾರು ದಿನಗಳಿಂದ ಇದೇ ರೀತಿಯಾಗಿ ಈ ಡಿ ಗ್ರೂಪ್ ನೌಕರರು ಏನಿದೆ ಮಾಡ್ಕೊಂಡು ಬಂದಿದ್ರು ಅನ್ನುವಂಥದ್ದು ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಲೋಕಾಯುಕ್ತರು ಕೂಡ ಚೆಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ಕೂಡ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಹಾಜರಾತಿ ಪುಸ್ತಕವನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡಿರೋದಕ್ಕಾಗಿ ಅವರ ವಿರುದ್ಧ ಒಂದು ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಆದ್ರೆ ಸರ್ಕಾರದಲ್ಲಿ ಈ ರೀತಿಯಾಗಿ ಒಂದು ದಿನ ಮುಂಚಿತವಾಗಿ ಸೈನ್ ಹಾಕಿದ್ರಿಂದಾಗಿ ನಾಳೆ ಅವರು ಆ ಕೆಲಸಕ್ಕೆ ಬರದೇ ಇದ್ದಲ್ಲಿ ಅವರ ಸಂಬಳ ಬರ್ಬೇಕಾಗತ್ತೆ. ಇದರಿಂದ ಸಾರ್ವಜನಿಕರು ಕೂಡ ಮೋಸ ಮಾಡದಂಗೆ ಆಗುತ್ತೆ ಮತ್ತು ಸರ್ಕಾರಕ್ಕೆ ಇದೊಂದು ದೊಡ್ಡ ಮೋಸ ಮಾಡದ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಉಪ ಲೋಕಾಯುಕ್ತ ಆಗಿರುವಂತಹ ಬಿ ವೀರಪ್ಪ ಅವರು ಕೂಡ ಅವರಿಗೆ ಚಾರ್ಜ್ ಮಾಡಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮನ್ನ ಮಾಹಿತಿಗೆ.